ರಸವೆಂಬ ತೈಲವ ನೆರೆದು ಕಲ್ಯಾಣವೆಂಬ ಭಕ್ತಿ ರಸವೆಂಬ ತೈಲವ ನೆರೆದು ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿ ರಸವೆಂಬ. ಓಂ ಶ್ರೀ ಗುರು ಬಸವಣ್ಣಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ವಿಶ್ವಗುರು ಬಸವ ತಂದೆಯ ಪಾದಗಳಿಗೆ ಅನಂತ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸದ್ಗುರುಗಳ ಪವಿತ್ರ ಪಾದದಲ್ಲಿ ಅನಂತ ಸ್ತಮಸ್ತಕನಾಗಿದ್ದೇನೆ. ಬಸವನೇ ಮಹಾಮರ, ಬಸವನೇ ಮಹಾಮರ, ಬಸವನೇ ಶರಣರೇ ಶ್ರೀಬಳ್ಳಿ, ವಚನಾಮೃತ ಫಲ ಅನುಭವದಲ್ಲಿ ಅಂತೆ ಎಲ್ಲ ವಚನಗಳು ಅಮೃತದ ಫಲ ಬಳ್ಳಿ ಹರಡಿಸಿದ್ದರು ವಿಶ್ವಗುರು ಬಸವಣ್ಣನವರು. ಅದಕ್ಕಾಗಿ ಆ ವಚನದಿಂದೇ ನಾವೆಲ್ಲರೂ ಇವತ್ತಿಂದು ಆ ಬಸವನ ಆಶ್ರಯದಲ್ಲಿ ಬಸವನ ವಚನ ಹೇಳುತ್ತಾ ನಾವು ಬದುಕಿದ್ದೇನು ಕಾಣ ನನ್ನ ವಿಶ್ವಗುರು ಬಸವ ತಂದೆ ಎನ್ನುತ್ತಾ, ಈಗ ಹೆಂಗಂತಂದ್ರೆ ನಾವೆಲ್ಲರೂ ಈ ಜೀವನ ಮಾಡೋದು ಯಾವ ರೀತಿ ಅಂತಂದ್ರೆ, ಮನೆ ಕಟ್ತೀರ, ಅದ್ಭುತವಾಗಿ ಮನೆ ಕಟ್ತೀರ. ಮನೆ ಕಟ್ಟಿಂದ ಆ ಮನೆಗೆ ಗುರು ಪ್ರವೇಶ ಮಾಡಲಿಲ್ಲ ಅಂದ್ರೆ ಮನೆ ಕಳೆ ಬರೋದಿಲ್ಲ. ಮನೆ ಕಳೆ ಬರುತ್ತದ. ಗುರು ಪ್ರವೇಶ ಆಗಲಿಲ್ಲ ಅಂದ್ರೆ ಎಂಥ ಕಟ್ಟಡ ಕಟ್ಟಿದ್ರು ಕೂಡ ಗುರು ಪ್ರವೇಶ ಆಗಬೇಕು. ಗುರು ಪ್ರವೇಶ ಆಗಿದ್ರೇನೆ ಮನೆ ಕಳೆ ಬರೋದು. ಅದೇ ರೀತಿ ಎಂಥ ಮಠ ಇದ್ರು ಕೂಡ ಗುರುಗಳಿದ್ರೇ ಮಠಕ್ಕೆ ಕಳೆ ಬರೋದು. ಈ ಗುರುಗಳು ಇಲ್ಲ ಅಂತಂದು ನಮಗೆ ಸ್ವಲ್ಪ ಹೆಂಗೋ ಕಡಿಮೆನೆ ಅನಿಸ್ತಾ ಇದೆ. ಅದಕ್ಕೆ ಯಾವ ಮಠ ಇದ್ರೇನೋ, ಎಂಥ ಮಠ ಇದ್ರೇನೋ ಗುರು ತಾನೇ ಇದ್ರೇ ಮಠ ಕಳೆ ಬರೋದು. ಅದಕ್ಕೆ ಅಷ್ಟೆಲ್ಲ ಮನೆ ಕಟ್ಟಿಸಿ ಮನೆಗೆ ಗುರು ಪ್ರವೇಶ ಮಾಡಿದ್ರೆ ಹೆಂಗ್ ಕಳೆ ಇರ್ತದೋ, ಇಷ್ಟೆಲ್ಲ ಮಠಗಳು ಕಟ್ಟಿಸಿ ಮಠದಾಗೆ ಗುರು ಇದ್ರೆ ಮಠ ಕಳೆ ಇರ್ತೈತಿ. ಅವರಿಗೂ ಎಲ್ಲ ಅನಿವಾರ್ಯದಿಂದ ಎಲ್ಲರೂ ಬಂದು ನಮ್ಮನ್ನ ಇದು ಸಿಹಿ ಅಮೃತ ನಮ್ಗೆ ಉಣಬಡಿಸ್ರಿ ಅಂತ ಹೇಳ್ತಕ್ಕಂಥದ್ದು ಒತ್ತಾಯಲಿಂದ ಗುರುಗಳು ಹೋಗಿರ್ತಾರ. ಅದಕ್ಕಾಗಿ ನಾವ್ ಇದ್ದಂಗೆ ನಡ್ಸ್ಕೊಂಡು ಹೋಗ್ಬೇಕಂತ ಹೇಳಿ ನಡ್ಸ್ಕೊಂಡು ಹೋಗೋದು. ಏನಾಯ್ತು ಅಂತಂದ್ರೆ, ದೇವ್ರು ಹೆಂಗ ಅಂತಂದ್ರೆ, ನಾವು ಭಕ್ತಿ ಮಾಡಿದ್ರೆ ದೇವ್ರು ನಮ್ಮಂತಕ್ಕೆ ಓಡಿ ಬರ್ತಾನಂತೆ. ನಮ್ಮ ಭಕ್ತಿ ಇರಬೇಕು. ದೇವ್ರು ಹೆಂಗ ಅಂತಂದ್ರೆ ನಮಗ್ ತಂದೆ ಸ್ವರೂಪದಲ್ಲಿ, ಗುರು ಹೆಂಗ ಅಂದ್ರೆ ತಂದೆ ಸ್ವರೂಪದಲ್ಲಿ. ಹಾಗಾಗಿ ಒಬ್ಬ DC ಇದ್ದ. ಆ DC ಏನಾಯ್ತು ಅಂತಂದ್ರೆ, ಒಂದ್ ದಿವ್ಸ ಅವ್ರ ಹೆಂಡ್ರ ಮಕ್ಕಳಿಗೆ ಕರ್ಕೊಂಡು ಸಂತಿಗೆ ಹೋಗಿದ್ದ. ಸಂತಿ ಮಾಡಕ್ಕೆ ಸಂತಿಗೆ ಹೋಗಿದ್ದಾಗ ಏನಾಯ್ತು ಅಂದ್ರ, ಆ ಸಂತ್ಯಾಗ ಒಂದ್ ಮಗು ಇತ್ತು. ಒಂದ್ ಮಗ ಕರ್ಕೊಂಡು ಹೆಂಡತಿ ಕರ್ಕೊಂಡು ಸಂತಿ ಮಾಡಕ್ ಹೋಗಿದ್ದ DC. ಹೋದಾಗ ಆ ಸಂತ್ಯಾಗ ಏನಾಯ್ತು, ಒಂದ್ ಕತ್ತೆ ಬಂದಿತ್ತು. ಕತ್ತೆ ಚಂದ ಬಂದು ಡ್ಯಾನ್ಸ್ ಮಾಡ್ತಾ ಇತ್ತು ಸಂತಿ ಒಳಗೆ. ಡ್ಯಾನ್ಸ್ ಮಾಡಾಗ ಈ ಮಗು ಏನ್ ಮಾಡ್ತು, ಏನಾರ ಬೇರೆ ಕುಡ್ಸು ಅಪ್ಪ ಅಂತ ಕೇಳ್ಬೇಕಲ್ಲ. ಅಪ್ಪ ಪಪ್ಪ ನನಗ ಕತ್ತಿ ಕೊಡ್ಸು ಅಂತ ಕೇಳ್ದ. ಕತ್ತಿ ಕೊಡ್ಸಂದಾಗ DC ಅಂದ, ಮಗ ನಾ DC ಅದೀನಿ, ನಾನು ಮರ್ಯಾದೆ ಏನು ಕತ್ತಿ ಕೊಡ್ಸಿದ್ರ, ನಾವ್ ಕತ್ತಿ ಖರೀದಿ ಮಾಡಿದ್ರ DC ಮರ್ಯಾದೆ ಏನು ಉಳಿತೈತಿ? ನೀ ಬೇಕಾದ್ ಬೇಡು, ಬೇಕಾದ್ ಕೊಂಡ್ಕೋ, ನಾನು ಏನ್ ಬೇಕಾದದು ಕೊಡಿಸ್ತೀನಿ ನಿನಗೆ, ಕತ್ತಿ ಮಾತ್ರ ಕೇಳ್ಬೇಡ ಮಗ ದಯವಿಟ್ಟು ಅಂತ ಹೇಳಿ ತಂದೆ ಕಾರ್ನಲ್ಲಿ ಮಗನ ಕುಂದ್ರಿಸಿ ಬಹಳಷ್ಟ ಆ ವಿನಯ ಕೇಳ್ತಾನ. ಆದ್ರೂ ಕೂಡ ಸಣ್ಣ ಮಗು, ಅದಕ್ಕೇನ್ ಗೊತ್ತಾಗ್ತೈತಿ? ಇಲ್ಲ ಪಪ್ಪ, ನನಗ್ ಸಂತಿ ಒಳಗೆ ಏನು ಬೇಡ, ನನ್ ಕತ್ತಿನೇ ಬೇಕು. ಕತ್ತಿನೇ ಬಹಳ ಚಂದ ಕುಣ್ಯಾಕತ್ತೈತಿ, ಡ್ಯಾನ್ಸ್ ಮಾಡಕತ್ತೈತಿ,
ನನಗ್ ಕತ್ತಿನೇ ಬೇಕು, ನನಗ್ ಬೇರೆ ಏನೂ ಬೇಡ, ಕತ್ತಿನೇ ಬೇಕಂತ ಕುಂತ ಮಗ. ಅದಕ್ಕಾಗಿ ಡಿ ಸಿ ಏನ್ ಮಾಡ್ತಾನ, ಹೆಂಡತಿ ಕೇಳ್ದ ಏನೇ ನಮ್ ಮಗ ತಂದು ಸಂತಿ ಕರ್ಕೊಂಡ್ ಬಂದು ನಮ್ ಪರಿಸ್ಥಿತಿ ಏನಿದ, ಏನಾದ್ರು ಅಲ್ಲ ಅಂತಾನ ಬರೀ ಕತ್ತಿ ಡ್ಯಾನ್ಸ್ ಮಾಡ್ತೈತಿ, ಕತ್ತಿ ಬೇಕಂತಾನಲ್ಲ, ಹೆಂಗ್ ಮಾಡ್ಬೇಕು ಅಂತ ಹೆಂಡತಿ ಅಂದು. ನಮ್ಮ ಮತ್ ಮಗನ್ ಹಠಕ್ಕೆ ಏನ್ ಮಾಡ್ಬೇಕು, ನನ್ ಮರ್ಯಾದೆ ಏನೇ ಮತ್ತ ಕತ್ತಿ ಕೊಡಿಸಿದ್ರ ಮಗನಿಗೆ ನನ್ ಮರ್ಯಾದೆ ಏನ್ ಉಳಿತೈತಿ ಅಂದ್ರ, ಮತ್ ಮಗನ್ ಹಠಕ್ಕೆ ಏನ್ ಮಾಡ್ತೀರ, ಸಮಾಧಾನಕ್ಕೆ ಏನ್ ಮಾಡ್ತೀರ? ಹಾಗಾದ್ರ ಹೆಂಡತಿ ಅಂದ್ರು, ನೀವೇ ಕತ್ತಿ ಆಗ್ರಿ, ನೀವೇ ಕತ್ತಿ ಆಗ್ರಿ. ಅದಕ್ಕ ಮಗನಿಗೆ ಕತ್ತಿ ಬಂತು ಅಂತ ನಾ ಹೇಳ್ತೀನಿ, ಸಮಾಧಾನ ಆಗ್ತಾನ, ನೀವೇ ಕತ್ತಿ ಆಗ್ರಿ ಅಂತ ಡಿ ಸಿ ಹೆಂಡತಿ ಡಿ ಸಿಗೆ ಹೇಳಿದ್ರು. ಇಂಥ ರಸ್ತೆಯಲ್ಲಿ, ಇಂಥ ಸಂತೆಯಲ್ಲಿ ನಾನ್ ಹೆಂಗ್ ಕತ್ತಿ ಆಗೋದು? ನಾನ್ ಹೆಂಗ್ ಕತ್ತಿ ಆಗೋದು? ಸಾಮಾನ್ಯವಾಗಿ ಸಣ್ಣ ಇದ್ರ ಮನುಷ್ಯರು ಕತ್ತಿ ಆಗೋದಿಲ್ಲ, ಮತ್ ಅವರ ಡಿ ಸಿ ಅವನ್ ಹೆಂಗ್ ಕತ್ತಿ ಆಗ್ಬೇಕು? ಅವನಿಗೆ ಬಹಳ ಚಿಂತೆ ಪ್ರವೇಶ ಆಯ್ತು. ಚಿಂತೆ ಪ್ರವೇಶ ಆಗಿದ್ದಾಗ ಹೆಂಡತಿ ಹೇಳ್ತಾಳ, ಸಂತ್ಯಾಗ ಹೆಂಗ್ ಕತ್ತಿ ಆಗ್ಬೇಕಂತ ನೀವು ನಾಚ್ಕೋತಿದ್ರ, ಸಂತಿ ಬ್ಯಾಡ ಬರ್ರಿ ಒಂದು ಓಣ್ಯಾಗ ಹೋಗಾರ ಅಂತ ಹೇಳಿ ಒಂದು ಓಣ್ಯಾಗ ಕರ್ಕೊಂಡ್ ಬಂದ್ರು ಗಂಡನ ಮಗನ. ಡಿ ಸಿ ಹೆಂಡತಿ ಒಂದು ಓಣೆ ಕರ್ಕೊಂಡ್ ಬಂದು, ಆ ಓಣೆಯಲ್ಲಿ ಇವಾಗ ನೀವು ಕತ್ತಿ ಆಗ್ರಿ, ನೀವು ಕತ್ತಿ ಆಗ್ರಿ, ನೀವು ಬಗ್ರಿ, ನೀವು ಬಗ್ಗಿದ್ರ ನಾನ್ ನಿನ್ ಮ್ಯಾಲ ಒಂದ್ ಕೌದಿ ತಂದ್ ಹಚ್ತೀನಿ. ಕತ್ತಿ ಮೇಲೆ ಇರೋದ್ ಕೌದಿನ ತಾನೆ, ನಾನ್ ಕೌದಿ ತಂದ್ ಹಚ್ತೀನಿ, ಅವಾಗ ನಿನ್ ಮ್ಯಾಲ ಮಗನ ಕುಂದ್ರಸಣ, ಅವಾಗ ಶಾಂತ ಆಗ್ತಾನ ಮಗ ಅಂತಂದು ಹೆಂಡತಿ ಹೇಳೋದು ಡಿ ಸಿಗೆ. ಅವಾಗ ಒಂದ್ ಓಣೆ ಕರ್ಕೊಂಡ್ ಹೋಗಿ ಡಿ ಸಿ ಬಗ್ದ್ರ, ಹೆಂಗ ಅಂಬೆಗಾಲ್ ಹಾಕೊಂಡ್ ನಿಂದಿರ್ತಾರಲ್ಲ ಕತ್ತಿ ತರ, ಆ ತರ ಡಿ ಸಿ ನಿಂತ್ರು. ನಿಂತಾಗ ಏನಾತು, ಹೆಂಡತಿ ಅಲ್ಲಿ ಒಂದ್ ಮನ್ಯಾಗ ಅಕ್ಕರೆ ನನ್ ಮಗ ಜರ ಹಠ ಮಾಡಾಕತ್ತೇನ, ಒಂದ್ ಕೌದಿ ಕೊಡ್ರಿ, ನಿಮ್ಗ್ ಕೊಟ್ಟ ಹೋಗ್ತೀನಿ ಈಗ, ಒಂದ್ ಕೌದಿ ಕೊಡ್ರಿ ಅಂತ ಇಸ್ಕೊಂಡು ಆ ಕೌದಿ ಆ ಡಿ ಸಿ ಮೇಲೆ ತುಂಬಾ ಮುಚ್ಚಿಬಿಟ್ಟು ಮಗನಂದಳು, ಮಗ ಕತ್ತಿ ಬಂದೈತ್ ನೋಡು, ಕತ್ತಿ ಬಂದೈತ್ ನೋಡು, ಬಾ ಅಂತಂದ್ರ ಮಗ ಅಂತೂ, ಮಮ್ಮಿ ಕತ್ತಿಗೆ ಅಗ್ಲಗ್ಲ ದೊಡ್ಡ ದೊಡ್ಡ ಕಿವಿ ಇರ್ತಾವ, ಈ ಕತ್ತಿ ಕಿವಿ ಇಲ್ಲಲ್ಲ, ಇಷ್ಟೇ ಕಿವಿ ಅದಲ್ಲ ಕತ್ತಿಗೆ ಅಂತ ಕೇಳ್ತ ಮಗ. ಅಂದಾಗ ಅಯ್ಯೋ ರಾಮ ಇನ್ನೇನ್ ಮಾಡ್ಬೇಕಂತ ತಿಳ್ಕೊಂಡು ಮತ್ತೊಂದ್ ಮನ್ಯಾಗ ಹೋಗಿ ಅಕ್ಕರೆ 2 ಮರ ಕೊಡ್ರಿ ಅಂತಂದ್ರು. 2 ಮರ ತಕೊಂಡ್ ಬಂದು ಅತ್ತೊಂದ್ ಇತ್ತೊಂದ್ ಗಂಡನ್ ಕಿವಿ ಕಟ್ಟದ್ರು. ಕಟ್ಟಿ, ಮಗ ಕತ್ತಿ ಬಂದೈತ್ ನೋಡು, ಬಾ ಕತ್ತಿ ಮೇಲೆ ಕುಂದ್ರು. ಕತ್ತಿ ಮೇಲೆ ಮಗ ಅಂತ, ಮಮ್ಮಿ ನೀ ಕುಂದ್ರು, ನೀನು ಕುಂದ್ರು ನಾನು ಕುಂದಿರ್ತೀನಿ, ನಾನು ಒಬ್ಬ ಕುಂದ್ರಂಗಿಲ್ಲ ಅಂತ ಮಗ. ಮತ್ತೆ ಆ ಕತ್ತಿ ಮೇಲ ಗಂಡ ಕೇಳ್ದೊಳಕಿ, ಇದೇನ್ರಿ ವಿಚಿತ್ರ ಹೆಂಗ ಅಂತಂದೊಳಕಿ ಗಂಡಗ್ ಮತ್ ಕೇಳ್ಬೇಕಲ್ಲ, ಕುಂದ್ರಬೇಕಂದ್ರೆ ಇದಕ್ಕೇನ್ ಮಾಡ್ತೀರ? ಏನ್ ಮಾಡ್ಬೇಕು, ಮಗನ ಸಮಾಧಾನ ಅನಿವಾರ್ಯ, ಕುಂದ್ರ ಮತ್ತೇನ್ ಮಾಡ್ತಿ ಅಂದ ಗಂಡ. ಅಂದಾಗ ಆತರ ಹೊಂಟ ನೋಡ್ರಿ, ನಾಗಮ್ಮ ಬಂದು ನೋಡ್ರಿ, ಅದೇ ತರ ಅಂಬೆಗಾಲ ಹಾಕೊಂಡ್ ನಿಂತ್ರ ಮ್ಯಾಲ್ ಕೌದಿ ಹಚ್ಚಿ ಮರ 2 ಕಿವಿಗ್ ಮರ ಕಟ್ಟಿ, ಆಮೇಲೆ ಹೆಂಡತಿ ಕುಂತು ತನ್ನ ಮಗನ ಕುಂದರ್ಸ್ಕೊಂಡು ಮಗ ಅಂತಾನ, ಮಮ್ಮಿ ಅಲ್ಲಿ ಸಂತೆ ಕತ್ತಿ ಎಷ್ಟ್ ಚಂದ ಓದಿರ್ತಿತ್ತಲ್ಲ, ಈ ಕತ್ತಿ ಓದಲ್ಲ ಬರ್ದ ಯಾಕಿಲ್ಲ, ಈ ಕತ್ತಿ ಯಾಕೆ ಹೋದ್ರಲ್ದ, ಸಂತೆಗಿದ್ದಿನ ಕತ್ತಿ ಡ್ಯಾನ್ಸ್ ಎಷ್ಟ್ ಚಂದ ಮಾಡ್ತಿತ್ತಲ್ಲ, ಇದು ಯಾಕೆ ಡ್ಯಾನ್ಸ್ ಮಾಡಲ್ಲ ಹೊಡ್ತ ಕೇಳ್ತಾನ ಮಗ. ಅವ ಏನ್ ಮಾಡ್ಬೇಕು, ಕತ್ತಿ ಒದರ್ಬೇಕಾಗ್ತ, ಕತ್ತಿ ಹೆಂಗ್ ಡ್ಯಾನ್ಸ್ ಮಾಡ್ತೈತಿ ಹಂಗ್ ಕೈ ಎತ್ತಿ ಕಾಲೆತ್ತಿ ಇದ್ದಷ್ಟ್ರಾಗೆ ಡ್ಯಾನ್ಸ್ ಮಾಡ್ಬೇಕಾಗ್ತು ಡಿ ಸಿ. ಆಗ ಮಗ ಏನಂದ, ಮಮ್ಮಿ ಒಂದ್ ರೌಂಡ್ ಹಾಕೋಣ, ಈ ಸಂತ್ಯಾಗ ಒಂದ್ ರೌಂಡ್ ಹಾಕೋಣ, ಒಂದ್ ರೌಂಡ್ ಹಾಕೋಣ. ಡಿ ಸಿ ಅಂದ, ಏನ್ರಿ ಅಂತ ಕೇಳ್ದು ಹೆಣ್ತಿ, ಇದೇ ಚಾನ್ಸ್ ಸಿಕ್ಕೈತಮ್ಮ ನಿನಗ, ಇದೇ ಚಾನ್ಸ್ ಸಿಕ್ಕೈತ್ ನಿನಗ, ಆಯ್ತು ಹಾಕ್ತೀನಿ ರೌಂಡ್, ಯಾರ್ ಬೇಡ ಅಂದ್ರ. ಅದೇ ತುಂಬಾ ಕೌದಿ ಏನ್ ಮುಚ್ಚಿದ್ದಳು, ಮರ ಕಟ್ಟಿದ್ದಳು, ಡಿ ಸಿ ಅಂತ ಯಾರು ಗೊತ್ತು ಹಿಡಿದಿಲ್ಲ, ಮತ್ತ ಯಾರು ಗೊತ್ತು ಹಿಡಿತಾರ. ಅದಕ್ಕಾಗಿ ಅವ್ ಹಂಗೆ ಒಂದ್ ರೌಂಡ್ ಹಾಕ್ತು ಕತ್ತಿ ಸಂತ್ಯಾಗ, ಒಂದ್ ರೌಂಡ್ ಹಾಕಿ ಬಂದು ನಿಂತ್ಕೊಂಡಾಗ ಆಗ ಮಗ, ಆಯ್ತು ಕತ್ತಿ ಮೇಲೆ ಎಲ್ಲಾ ನಿನ್ ಪರಿಪೂರ್ಣ ಆಯ್ತಲ್ಲ, ಇವಾಗ ನೀನ್ ಇಳಿತೇನೋ ಅಂತ ಕೇಳಿದಾಗ, ಆಯ್ತು ಮಮ್ಮಿ ಅಂತ ಹೇಳಿ ಮಗು ಇಳಿದಾಗ ಆಗ ತಾನು ಇಳಿದು ಕೌದಿ ಅದೆಲ್ಲ ತೆಗೆದ್ಬಿಟ್ಟು, ಆ ರೀತಿ ನಮ್ದು ಇದು ಯಾವಾಗ ಎದ್ರ ಸಂಬಂಧ ನಾನು ಹೇಳ್ದೆ ಅಂದ್ರ, ತನ್ನ ಮಗನ ಸಂಬಂಧ ಡಿ ಸಿ ಇದ್ರೂ ಕೂಡ ಹೆಂಗ್ ಕತ್ತಿ ಆಗ್ಯಾನೋ ಆ ತರ ನಮ್ಮಲ್ಲಿ ಭಕ್ತಿ ಇತ್ತಂದ್ರ ದೇವ್ರು ನಮ್ಮಂತಕ್ಕೆ ಬರ್ತಾನ.
ನಮ್ಮೊಳಗೆ ಇರ್ತಾನ. ಅದಕ್ಕಾಗಿ ಗುರು ಆಗ್ಲಿ ದೇವ್ರಾಗ್ಲಿ ಯಾರೇ ಆಗ್ಲಿ ನಾವೇನ್ ಭಾವಿಸ್ತೀವೋ ನಾವೇನ್ ಭಕ್ತಿ ಮಾಡ್ತೀವೋ ನಾವು ಗುಡಿ ಗುಂಡಾರ ಗೋಪುರಕ್ಕೆ ಹೋಗೋದ್ ಬೇಕಾಗಿಲ್ಲ. ನಮ್ ಬಸವ ತತ್ವದಲ್ಲಿ ಪುಣ್ಯ ಕ್ಷೇತ್ರ ಯಾತ್ರಕ್ ಹೋಗೋದ್ ಬೇಕಾಗಿಲ್ಲ. ನಮ್ ಬಸವ ತತ್ವದಲ್ಲಿ ಕುಂತಲ್ಲೇ ಧ್ಯಾನ ಮಾಡ್ರಿ, ಕುಂತಲ್ಲೇ ಪ್ರಾರ್ಥನೆ ಮಾಡ್ರಿ, ಕುಂತಲ್ಲೇ ಜಪ ಮಾಡ್ರಿ, ತಪ ಮಾಡ್ರಿ. ಬಸವಣ್ಣನವರು ಕುಂತಲ್ಲೇ ಅವ್ನ್ ಧ್ಯಾನ ಮಾಡಿದ್ರ ಕುಂತಲ್ಲೇ ತಾನು ಎಲ್ಲಿದ್ರಲ್ಲಿ ತಾನು ಬಸವ ತಾನಾಗಿ ತಾನು ನಮ್ಮ ಹತ್ರಕ್ ಬರ್ತಾನ ಅಂತ ಹೇಳಿ ಗುರು ಹಿರಿಯರು ಹೇಳ್ತಕ್ಕಂಥ ಮಾತು ನಾನ್ ಹೇಳ್ತಕ್ಕಂಥದ್ದಲ್ಲ. ಹಾಗಾಗಿ ನಾವೆಲ್ಲರೂ ದಿನನಿತ್ಯ ಏನ್ ಗುರುಗಳು ಏನ್ ಹಚ್ಚರಿದು ದಿನನಿತ್ಯ ಕಂಪಲ್ಸರಿಯಾಗಿ ಟೈಮ್ ಸರಿಯಾಗಿ ಪ್ರಾರ್ಥನೆ ಏನ್ ಮಾಡ್ತಾರ ಅದು ಬಸವಣ್ಣ ತಾನಾಗಿ ತಾನೇ ಇಲ್ಲಿ ಬರ್ತಾನ ಅಂತ ಹೇಳಿ ಬಸವಣ್ಣವರು ಅದಕ್ಕ ಗುರುಗಳು ಇದಂದ ಚೆನ್ನಾಗಿ ಇದು ಈ ಮಠದಲ್ಲಿ ಇದ್ದಂಗ ಮತ್ತೆ ನಾವು ಹಲವಾರು ಮಠದಲ್ಲಿ ಹೋಗಿರ್ತೀವಿ. ಈ ಮಠದಲ್ಲಿ ಇದ್ದಂಗ ಯಾವ ಮಠದಲ್ಲಿ ಕೂಡ ಇಲ್ಲ ಪಾಲಿಸೋದು. ಟೈಮಿಂಗ್ ಈ ಮಠದಲ್ಲಿ ಇದ್ದಂಗ ಯಾವ ಮಠದಲ್ಲಿ ಇಟ್ಟಿಲ್ಲ, ಯಾವ ಸ್ವಾಮೀಜಿಲಿಂದನೂ ಇಡಕ್ಕಾಗಿಲ್ಲ ಹಿಂಗ್ ಟೈಮಿಂಗು. ಅದಕ್ಕೆ ಇವ್ರು ನಮ್ ಬಸವಾನಂದ ಅಪ್ಪ ಅವರು ಇವ್ರು ಇಟ್ಟಾರ. ಅದಕ್ಕ ಬಸವಾನಂದರ ಅಪ್ಪ ಅವ್ರ ಪಾದಕ್ಕೆ ಅನಂತ ಕೋಟಿ ಸಾಷ್ಟಾಂಗ ನಮಸ್ಕಾರಗಳನ್ನು ಹೇಳುತ್ತಾ ಇಲ್ಲಿಗೆ ನನ್ನ ಈ 4 ಮಾತನ್ನು ಸದ್ಗುರುಗಳ ಪಾದಕ್ಕೆ ಅರ್ಪಿಸ್ತೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ.